ಅಲ್ಲಿ ಈ ಬಟನ್ ಕ್ಲಿಕ್ ಮಾಡ್ಕೋಂತ ಹೋಗ್ಬಿಡ್ರಿ. ಸೊ ಆ ಟೈಮ್ದಾಗ ನೀವು ಕ್ಲಿಕ್ ಮಾಡಿದ ಮೂಮೆಂಟ್ದ ಫೋಟೋ ಕ್ಯಾಪ್ಚರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಬೋದು, ಇಲ್ಲಿ ವಿಡಿಯೋನು ಬಂದೈತಿ, ಹಂಗೆ ಫೋಟೋನು ಬಂದೈತಿ. ಬೂಮ್. ಪ್ಲೀಸ್ ಕೀಪ್ ಇನ್ ಮೈಂಡ್, ಇದ್ರ ಬಗ್ಗೆ ಒಂದು ಹಾನೆಸ್ಟ್ ಟ್ರೂತ್ ಹೇಳ್ತೀನಿ ಕೇಳ್ರಿ. ಇಲ್ಲಿ ಬರುವಂಥ ಫೋಟೋಸು ನಮ್ಮ ಕ್ಯಾಮ್ರಾದ ಫುಲ್ ಮೆಗಾ ಪಿಕ್ಸೆಲ್ ಎಷ್ಟೈತಲ್ಲ ಅಷ್ಟು ಬರಂಗಿಲ್ರಿ. ಆ್ಯಂಡ್ ಇದ್ರೊಳಗಡೆ ಯಾವುದೋ ರಾ ಫೋಟೋಸ್ನು ಬರಂಗಿಲ್ಲ. ಹಂಗಂತೇಳಿ ಇಲ್ಲಿ ಬರೋ ಫೋಟೋಸ್ ಏನು ಖರಾಬಾಗಿಯೋ ಏನು ಇರಂಗಿಲ್ಲ. BTS ಆಗಲಿ, ರಿಯಾಕ್ಷನ್ಸ್ ಆಗಲಿ, ಇಲ್ಲ ಇದನ್ನ ನಾವು ಕಪಲ್ ಎಂಟ್ರಿ ಟೈಮ್ನಾಗ ಆಗಲಿ, ಮೇಕಪ್ ಶಾರ್ಟ್ಸದ್ದಾಗಲಿ, ಇಲ್ಲ ಏನಾದರೂ ಆ್ಯಕ್ಷನ್ ಶಾರ್ಟ್ಸದ್ದಾಗಲಿ, ರಿಯಾಕ್ಷನ್ ಆಗಲಿ, ಈ ಥರ ಏನಾದರೂ ಶೂಟ್ ಮಾಡ್ಬೇಕಾದ್ರೆ ಇದು ಹೆಲ್ಪ್ ಆಗುತ್ತೆ. ಇದು ಒಂದು ರಿಯಲ್ ಲೈಫ್ ಎಕ್ಸಾಂಪಲದ್ದು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇವಾಗ ನೀವು ಒಂದು ಮಾಂಗಲ್ಯ ಧಾರಣೆದು ಏನೋ ಒಂದು ಶೂಟ್ ಮಾಡ್ತಿರ್ತೀರಿ. ಸೊ ಒಬ್ಬ ಫೋಟೋಗ್ರಾಫರ್, ಒಬ್ಬ ವಿಡಿಯೋಗ್ರಾಫರ್ ಹಿಂಗಿರ್ತೀರ ಅಂತ ಅನ್ಕೋರಿ. ಸೊ ಇವಾಗ ಫೋಟೋಗ್ರಾಫರ್ ಏನು ಮಾಡ್ತಿರ್ತಾನ, ಫ್ರಂಟ್ ಇಂದ ಶೂಟ್ ಮಾಡ್ತಿರ್ತಾರ. ಸೊ ಆ ಟೈಮ್ದಾಗ ಏನಾಗುತ್ತೆ, ಹಿಂದೆ 3 ನಾಟ್ಸ್ ಏನು ಕಟ್ತಿರ್ತಾರಲ್ಲ, ಅವಾಗ ಎಕ್ಸಾಕ್ಟ್ಲಿ ಅವಂಗೂ ಅದೇ ಶಾಟ್ ಬೇಕಾಗಿರುತ್ತೆ. ಈಗ ಒಬ್ಬ ಫೋಟೋಗ್ರಾಫರ್ ಮುಂದಿರ್ತಾನ, ಸಡನ್ಲಿ ಅವನು ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ವಿಡಿಯೋಗ್ರಾಫರ್ ಹೋಗಿದ್ರಪ್ಪ ಅಂತಂದ್ರೆ ಸೊ ಆ ಟೈಮ್ದಾಗ ಅವ್ಗೆ ವಿಡಿಯೋನು ಸಿಗುತ್ತಾ, ಫೋಟೋನು ಸಿಗುತ್ತಾ. ಸೊ ಇದನ್ನ ನಾವು ಮ್ಯಾನೇಜಬಲ್ ಆಗಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ಸಿಗುವಂಥ ಫೋಟೋಸನ್ನು ನಾವು